ದೇಶದ ಎರಡನೇ ಅತಿ ದೊಡ್ಡ ಉದ್ದದ ಕೇಬಲ್ ಸೇತುವೆ ಉದ್ಘಾಟನೆಗೆ ದಿನಾಂಕ ಫಿಕ್ಸ್ ಆಗಿದೆ. ಜುಲೈ 14ನೇ ತಾರೀಕಿಗೆ ಸಿಗಂದೂರು ಸೇತುವೆ ಲೋಕಾರ್ಪಣೆ ಆಗುತ್ತೆ. ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ಹೆಸರಿಡುವ ಕುರಿತು ಚರ್ಚೆಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಸಂಸದರು ಆಗಿರುವ BY ರಾಘವೇಂದ್ರ ಮಾಹಿತಿ ಕೊಟ್ಟಿದ್ದಾರೆ. ದೇಶದ ಎರಡನೇ ಅತಿ ಉದ್ದದ ಕೇಬಲ್ ಸೇತುವೆ, ಆ ಭಾಗದ ಅನೇಕ ವರ್ಷಗಳ ಬೇಡಿಕೆಯಾಗಿದ್ದ ಸಿಗಂದೂರು ಸೇತುವೆ ಇದೇ ತಿಂಗಳ 14ನೇ ತಾರೀಕಿಗೆ ಲೋಕಾರ್ಪಣೆ ಆಗುತ್ತೆ. ಆ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ಸೇತುವೆ ಅಂತ ಹೆಸರಿಡೋದಕ್ಕೆ ಚರ್ಚೆಗಳನ್ನು ಮಾಡ್ತಿದ್ದಾರಂತೆ. ಇದರ ಬಗ್ಗೆ ಶಿವಮೊಗ್ಗದ ಸಂಸದ BY ರಾಘವೇಂದ್ರ ಮಾಹಿತಿ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರನ್ನು ಕರೆಸಬೇಕು ಅನ್ನೋ ಪ್ಲಾನ್ ಅಲ್ಲಿದ್ರವರು. ಅದರ ಉದ್ಘಾಟನೆಗೆ ಕೇಂದ್ರ ಸಾರಿಗೆ ಸಚಿವರು ನಿತಿನ್ ಗಡ್ಕರಿ ಬರ್ತಿದ್ದಾರೆ. ನಿತಿನ್ ಗಡ್ಕರಿ 14ನೇ ತಾರೀಕಿಗೆ ಇದರ ಉದ್ಘಾಟನೆ ಮಾಡ್ತಾರೆ, ಲೋಕಾರ್ಪಣೆ ಆಗುತ್ತೆ. ಕೇಂದ್ರ ಸಚಿವ ಕರ್ನಾಟಕದವರು ಆಗಿರುವ ಪ್ರಹ್ಲಾದ್ ಜೋಶಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಅಧಿಕೃತವಾಗಿ ನಿಮ್ಮ ಡೇಟ್ ಬೇಕು ಅಂತ ಹೇಳಿದಾಗ ಇದೇ ಜುಲೈ 14th ಮಂಡೇ ಅಧಿಕೃತವಾಗಿ ಉದ್ಘಾಟನೆ ಮಾಡಲಿಕ್ಕೆ ಸ್ವತಃ ಗಡ್ಕರಿಜಿ ಅವರು ಬರ್ತಾ ಇದ್ದಾರೆ. ಗೌರವಿತ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ಎಲ್ಲಿ ಏನು ಅನ್ನೋದು ಆ ಜಾಗ ಇದೆಲ್ಲದೂ ಕೂಡ ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರಗಳು ಕೂತ್ಕೊಂಡು ಫೈನಲ್ ಮಾಡ್ತಾರೆ. ನಮ್ಮೆಲ್ಲರ ಅಪೇಕ್ಷೆ ಇತ್ತು, ಇದೇ ಸೀಸನ್ ಇದು ಓಪನಿಂಗ್ ಆಗಬೇಕು, ಜನರಿಗೆ ಸಿಗಬೇಕು. ಒಂದೊಂದು ದಿನನೂ ಕೂಡ ಮುಖ್ಯ. ಇನ್ನೂ ಕೂಡ ನಿಮ್ಗೆ ಗೊತ್ತಿರಲಿ, ಇವತ್ತು ಲೋಡ್ ಟೆಸ್ಟಿಂಗ್ ನಡೀತಾ ಇದೆ. ನಿನ್ನೆ ಸೆಕೆಂಡ್ ರೌಂಡ್ ಲೋಡ್ ಟೆಸ್ಟ್ ಮಾಡಕ್ ಹೋದಾಗ ಸಾರ್ವಜನಿಕರು, ಅನೇಕ ನಾಯಕರುಗಳು, ನಮ್ಮ ಜಿಲ್ಲಾ ಮಂತ್ರಿಗಳೆಲ್ಲ ಹೋಗಿದ ಪ್ರತಿಫಲ ಅದು ಒಂದ್ ದಿನಕ್ಕೆ ಪೋಸ್ಟ್ಪೋನ್ ಆಯಿತು. ಇವತ್ತು ಸೆಕೆಂಡ್ ರೌಂಡ್ ಲೋಡ್ ಟೆಸ್ಟಿಂಗ್ ಇವತ್ತು ನಡೆಯುತ್ತೆ. ಇನ್ನು 3 ಎಕ್ಸ್ಪೆನ್ಷನ್ ಜಾಯಿನ್ ಮಾಡುವಂತ ಕೆಲಸ ಇದೆ. ನಿನ್ನೆ ಸಂಜೆ ಮೇಲೆ ಅಧಿಕಾರಿಗಳ ಜೊತೆಗೆ ಕೇಂದ್ರದಿಂದ ಕೂಡ ಅವರಿಗೆ ಇನ್ಫಾರ್ಮೇಶನ್ ಬಂದಿದೆ. ನಾವು ಕೂಡ ಒತ್ತಾಯ ಮಾಡಿದ್ದೀವಿ, 24x7 ಈ ಒಂದು ವಾರದಲ್ಲಿ ಎಲ್ಲ ಕೆಲಸ ಕಾರ್ಯವನ್ನು ಮುಗಿಸ್ಬೇಕು. ಗೌರವಿತ ಗಡ್ಕರಿಜಿ ಅವರೇ 14ನೇ ತಾರೀಕಿಗೆ ಜುಲೈ 14ಕ್ಕೆ ಸೋಮವಾರಕ್ಕೆ ಬಂದು ಈ ಕಾರ್ಯಕ್ರಮವನ್ನ ಅನೇಕ ವರ್ಷಗಳ ಒಂದು ಇತಿಹಾಸವಂತ ನಮ್ಮ ಸೋಮವಾರ ಬರುತ್ತೆ. ಹಾಗಾಗಿ ರಾಜ್ಯದ ಅತಿ ದೊಡ್ಡ ಒಂದು ತೂಗು ಸೇತುವೆ, ದೇಶದ ಎರಡನೇ ಅತ್ಯಂತ ಉದ್ದಾದಂತ ಈ ಕೇಬಲ್ ಸ್ಟೇ ಟೆಕ್ನಾಲಜಿ. ಮೊದಲೇ ನಿಮ್ಗೆ ಗೊತ್ತಿದೆ, ಗುಜರಾತಿನ ಓಖಾ ಅಂತ ಹೇಳಿ ಅಲ್ಲಿ ಒಂದು ಸೇತುವೆ ಇದೆ. ಅಷ್ಟೇ ಲೆಂತ್ ಇರುವಂತ ಸೇತುವೆ ಇದೆ. ದೇಶದ ಸರಿ ಸಮಾನವಾಗಿರುವಂತ, ಅದು ಇಷ್ಟೇ ಮೀಟರ್ಸ್ ಬರುತ್ತೆ, 740 ಮೀಟರ್ಸ್ ಏನು ಆ ಕೇಬಲ್ ಬಿಡ್ತು ಬರುತ್ತೆ. ಉಳಿದಿದ್ದ ಅಪ್ರೋಚ್ ರೋಡು ಇದೆಲ್ಲ ಬೇರೆ, ಕೇಬಲ್ ಇದು ಬರುತ್ತೆ. ನಮ್ದು 740 ಮೀಟರ್ಸೇ ಬರುತ್ತೆ. ಸರಿ ಸಮಾನವಾಗಿರುವಂತ ಒಂದು ಸೇತುವೆ ಅಧಿಕೃತವಾಗಿ ಲೋಕಾರ್ಪಣೆ ಆಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ, ನಮ್ಮ ಶರಾವತಿಯ ಸಂತಸರಿಗೆ ಪಾಪ ತುಂಬಾ ಜನ ಟ್ಯಾಕ್ಸು, ನಮ್ಮ ರಾಜ್ಯದ ಜನ ಟ್ಯಾಕ್ಸ್ ಕಟ್ಟಿದ್ವಲ್ಲ ನೆನ್ಪು ಬರ್ತಾ ಇದೆ. 2008 ಹಿಂದೆ ಕೂಡ ಇದ್ದ ಆ ಸಂದರ್ಭದಲ್ಲೂ ಕೂಡ ಆ ಲೆಕ್ಕನೂ ಕೂಡ ಅವ್ರು ಕೊಡಬೇಕಾಗತ್ತೆ. ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಅಭಿವೃದ್ಧಿನೇ ಇದೆಲ್ಲದೂ ಕೂಡ ಉತ್ತರ. ಹತಾಶೆಯಿಂದ ಅನೇಕ ಮುಖಂಡರುಗಳು ಅವ್ರದೇ ಆದಂಥ ರೀತಿಯಲ್ಲಿ ವಿವರಣೆಗಳನ್ನು ಕೊಡ್ತಾ ಇದ್ದಾರೆ. ಮೊನ್ನೆನೂ ಕೂಡ ನಮ್ಮ ಜ್ಞಾನೇಂದ್ರ ಅವರು, ಹಾಲಪ್ಪನವರು, ಶಿಕಾರಿಪುರ ಶಾಸಕರು ವಿಜೇಂದ್ರ ಅವ್ರನ್ನ ಹೋಗಿದ್ದು, ಯಾವ ಬೇಕಾದ ಸಮಯ ನಿಗದಿ ಆಗ್ಬೋದು, ಕಾರ್ಯಕ್ರಮ ಎಲ್ಲಿ ಮಾಡಬೇಕು ಅಂತ ಚುನಾಯಿತ ಪ್ರತಿನಿಧಿಗಳಾಗಿ ನಮ್ಮ ಕರ್ತವ್ಯಕ್ಕೋಸ್ಕರ ಹೋಗಿದ್ದೀವಿ ಹೊರತು ನಿಮ್ಮಂಗೆ ಯಾವ್ದಾರು ಫೋರ್ಸ್ ಕೊಡ್ಲಿಕ್ಕೋಸ್ಕರ ನಾವು ಯಾರು ಕೂಡ ಹೋಗಿಲ್ಲ. ನಮ್ಮ ಕರ್ತವ್ಯಕ್ಕೋಸ್ಕರ ಹೋಗಿದ್ದೀವಿ. ಬಿಫೋರ್ ದಟ್ ಡೆಲ್ಲಿಲಿ ಗಡ್ಕರಿಜಿ ಸಮಯ ಕೊಟ್ಟಿದ್ರು, 14th ಹೆಚ್ಚು ಕಮ್ಮಿ ನಾನು ಬರ್ತೀನಿ ಅಂತೇಳಿ. ಜಾಗವನ್ನು ನೋಡ್ಬೇಕಾದ್ರೆ ನಮ್ಮ ಕರ್ತವ್ಯ ಇದೆ. ಅಧಿಕಾರಿಗಳಿಗೆ ಕೋಆಪರೇಷನ್ ಮಾಡ್ಲಿಕ್ಕೋಸ್ಕರ ನಮ್ಮ ಆಸ್ ಎ ಚುನಾಯಿತ ಪ್ರತಿನಿಧಿಗಳು ನಮ್ಮ ಕಳಕಳಿ, ನಮ್ಮ ಒಂದು
ಐತಿಹಾಸಿಕವಾದಂಥ ಈ ಸೇತುವೆ ಒಂದು ಮಾನ್ಯುಮೆಂಟ್ ಇದು. ಅದನ್ನು ಆ ಕರ್ತವ್ಯನ ಮಾಡುವಂಥ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಹೋಗಿದ್ವಿ. ಇಷ್ಟೇ ಅಲ್ಲ, ನಿಜವಾದ ಶರಾವತಿ ಪ್ರದೇಶದ ಆ ಹಿನ್ನೀರಿನ ಜನರಿಗೆ ಬೆಳಕನ್ನು ಕೊಡ್ಲಿಕ್ಕೋಸ್ಕರ ಮೋದಿಜಿಯವರ ಆಶೀರ್ವಾದ, ಯಡಿಯೂರಪ್ಪನವರ ಹಾರೈಕೆ, ನಮ್ಮ ಹಿರಿಯ ನಾಯಕರಂತ ಹಾಲಪ್ಪನವರು ಇರ್ಬೋದು, ಜ್ಞಾನೇಂದ್ರ ಅವರು ಇರ್ಬೋದು, ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ತಮಗೆ ಗೊತ್ತಿರಲಿ, ವಿಶೇಷವಾಗಿ ತುಂಬ ಜನರಿಗೆ ಗೊತ್ತಿಲ್ಲ, ಮಾವಿನ ಕಪ್ಪದಿಂದ ಆಡ್ಗೋಡಿ 13 ಕಿಲೋಮೀಟರ್, ಅಲ್ಲಿ ಸುತ್ತ ಸೇತುವೆಗೆ 1.54 ಕಿಲೋಮೀಟರ್ಸ್. ಅಂದ್ರೆ ಈಗೇನು ಕೇಬಲ್ ನಾವು ಬ್ರಿಡ್ಜ್ ಮಾಡಿದೀವಿ, ಇದರ 60-70% ಉದ್ದ ಇರುವಂತಹ ಸೇತುವೆ ಈಗ ಆಲ್ರೆಡಿ ಫಿನಿಶಿಂಗ್ ಸ್ಟೇಜಿಗೆ ಬಂದಿದೆ. ಹೊಸನಗರದ ಹತ್ರ ಸುತ್ತ ಸೇತುವೆ ಅಂತ ಹೊಸನಗರದಿಂದ 100 ಅಡಿ ಒಳಗಡೆಗೆ 150 ಮೀಟರ್ಸ್ ಒಳಗಡೆ ಹೋದ್ರೆ ಬೃಹತ್ತಾದಂತ 1 ಕಿಲೋಮೀಟರ್ ಬ್ರಿಡ್ಜ್ ಈಗ ಆಲ್ರೆಡಿ ಪಿಲ್ಲರ್ಸ್ ಆಗಿ ಮೇಲ್ಗಡೆ ಈಗ ಅಲ್ಲೇ ಬಾರ್ ಹಾಕ್ತಾ ಇದ್ದಾರೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಬೆಕ್ಕೋಡಿ ಸೇತುವೆ ಆಗ್ಬೇಕಂತ ಅನೇಕ ದಿನಗಳ ತಪಸ್ಸಿತ್ತು. 3/4 ಕಿಲೋಮೀಟರ್ ಸೇತುವೆಯಲ್ಲಿ ಆಗ್ತಾ ಇದೆ. ಒಟ್ಟು 315 ಕೋಟಿ ಖರ್ಚು ಮಾಡಿ ಹೊಸನಗರದಿಂದ ಕೊಲ್ಲೂರಿಗೆ ಹೋಗುವಂತ ಕರ್ವ್ಸ್ಗಳನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಓನ್ಲಿ 15 ಮಿನಿಟ್ಸ್ ಅಲ್ಲಿ ಈ 13 ಕಿಲೋಮೀಟರ್ಸ್ ಹೋಗ್ಲಿಕ್ಕೆ 2 ಬೃಹತ್ವಾದಂತ ಸೇತುವೆ, ಟೋಟಲ್ ಲೆಂತ್ ಇದೆ ನಮ್ಮ ಸಿಗಂದೂರು ಸೇತುವೆ ಅಷ್ಟೇ ಉದ್ದ ಬರುತ್ತೆ. ಒಂದು 1.25 ಕಿಲೋಮೀಟರ್, ಇನ್ನೊಂದು 3/4 ಕಿಲೋಮೀಟರ್, 2 ಪೀಸಲ್ಲಿ ಬೃಹತ್ ಸೇತುವೆಗಳನ್ನು ನಿರ್ಮಾಣ ಆಗ್ತದೆ. ಆ ಜಾಗಕ್ಕೆ ತುಂಬಾ ಜನ ಇನ್ನೂ ಕೂಡ ಹೋಗ್ಲಿಕ್ಕೆ ಆಗಿಲ್ಲ. ಇದರಿಂದ 38 ಕಿಲೋಮೀಟರ್ ಅವಾಯ್ಡ್ ಆಗುತ್ತೆ, 100 ಚಿಲ್ಲರೆ ಕರ್ವ್ಸ್ಗಳು ಕಮ್ಮಿ ಆಗುತ್ತೆ. ಆ ಭಾಗದಲ್ಲಿ ಹೋಗುವಂತ ಜನರಿಗೆ, ಪ್ರವಾಸಿಗರಿಗೆ ಇದು ಅನುಕೂಲ ಆಗುತ್ತೆ. ಇದು ಒಂದು. ಮೊನ್ನೆ 2 ವಾರದ ಕೆಳಗೆ ಗೌರವಾನ್ವಿತ ಕೇಂದ್ರ ಭೂ ಸಾರಿಗೆ ಸಚಿವರನ್ನ ಗಡ್ಕರಿಜಿಯವರನ್ನ ಭೇಟಿ ಮಾಡಿ ಅಧಿಕೃತವಾಗಿ ನಿಮ್ ಡೇಟ್ ಬೇಕು ಅಂತ ಹೇಳಿದಾಗ ಇದೇ ಜುಲೈ 14 ಮಂಡೇ ಅಧಿಕೃತವಾಗಿ ಉದ್ಘಾಟನೆ ಮಾಡಲಿಕ್ಕೆ ಸ್ವತಃ ಗಡ್ಕರಿಜಿಯವರು ಬರ್ತಾ ಇದ್ದಾರೆ. ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ಎಲ್ಲಿ ಏನು ಅನ್ನೋದು ಆ ಜಾಗ ಇದೆಲ್ಲದೂ ಕೂಡ ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರಗಳು ಕೂತ್ಕೊಂಡು ಫೈನಲ್ ಮಾಡ್ತಾರೆ.